ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಜೊತೆ ರಸಗುಲ್ಲ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್‌ನ ಕೂಡ ಕೊಡ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಹದದಲ್ಲಿ ಹಾಗೇನೆ ತುಂಬ ಸ್ಪಾಂಜಿಯಾಗಿ ರಸಗುಲ್ಲನ ಮನೆಯಲ್ಲೇ ಹೇಗೆ ಮಾಡ್ಕೊಬೋದು, ಅದು ಕೇವಲ ಒಂದು ಅರ್ಧ ಲೀಟ್ರ್ ಹಾಲನ್ನ ಉಪಯೋಗಿಸಿ ಈ ರೀತಿ ಮಿನಿ ರಸಗುಲ್ಲಗಳನ್ನ ಮನೆಯಲ್ಲೇ ತಯಾರಿಸ್ಕೊಟ್ರೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಸ್ವೀಟ್ ಇಷ್ಟಪಡೋರಿಗಂತೂ ನೀವು ಯಾವುದೇ ರೀತಿ ಸ್ವೀಟ್ಸ್‌ನ ಮಾಡಿಕೊಟ್ರು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಕೆಲವೊಂದು ಟಿಪ್ಸ್‌ಗಳನ್ನ ಹೇಳ್ತೀನಿ. ಆ ರೀತಿ ಫಾಲೋ ಮಾಡಿ ನೋಡಿ ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೇನೆ ಕೂಡ ತುಂಬ ರುಚಿಯಾಗಿರುತ್ತೆ. ಈ ರೀತಿ ರುಚಿಯಾಗಿರ್ತಕ್ಕಂಥ ರಸಗುಲ್ಲನ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಪಾತ್ರೆಗೆ ಹಾಲನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಅವ್ರದ್ದು ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಂತ ನೋಡಿಕೊಂಡು ತೊಗೊಳ್ಳಿ. ಈ ಅರ್ಧ ಲೀಟ್ರ್ ಹಾಲಲ್ಲಿ ಈ ರೀತಿ ಆರೆಂಜ್ ಕಲರ್ ಪ್ಯಾಕೆಟಲ್ಲಿ ತೊಗೊಳೋದ್ರಿಂದ ಹಾಲು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಿಮಗೆ ಹಾಲಿಂದು ಪನ್ನೀರು ತುಂಬ ಜಾಸ್ತಿನೇ ಸಿಗುತ್ತೆ. ಇದರಲ್ಲಿ ನಾವು ಉಂಡೆಗಳನ್ನ ಹೇಗೆ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಹಾಲು ಕೂಡ ತುಂಬ ಚೆನ್ನಾಗಿ ಕಾಯ್ತಾ ಇದೆ. ಈಗ ಈ ರೀತಿ ಹಾಲು ಉಕ್ಕಿ ಬರುವಾಗ ನಾವು ಅದಕ್ಕೆ ಅದನ್ನು ನಾವು ಮಿಕ್ಸ್ ಮಾಡ್ಕೊಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೇನೆ ಅದು ಲೋ ಫ್ಲೇಮ್ನಲ್ಲಿ ಕುದಿಯೋದಕ್ಕೆ ಬಿಟ್ಟು ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ಜ್ಯೂಸ್ನ ಒಂದು ಬಟ್ಲಿಗೆ ಹಿಂಡಿಟ್ಕೊಂಡು ಅದನ್ನು ನಾನೀಗ ಹಾಲಿಗೆ ಹಾಕ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟೆ ಕೂಡ ಹಾಕ್ಕೊಡಿ. ಈ ರೀತಿ ಹಾಕಿದ ತಕ್ಷಣವೇ ಹಾಲು ಹೊಡ್ಕೊಳ್ಳುತ್ತೆ. ನಾವಿಲ್ಲಿ ಅರ್ಧ ಲೀಟ್ರ್ ಹಾಲಿಂದ ನಾವು ಮಾಡ್ಕೊಳ್ಳೋ ಉಂಡೆ ಮೇಲೆ ಸೈಜ್ ಹೇಗಿರುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 10ರಿಂದ 11 ಉಂಡೆನ ಮಾಡ್ಕೊಬೋದು. ನೋಡಿ, ನಾವು ನಿಂಬೆಹಣ್ಣನ್ನು ಹಾಕಿದ ತಕ್ಷಣ ಹಾಲು ಕೂಡ ತುಂಬ ಚೆನ್ನಾಗಿ ಹೊಡ್ಕೊಂತು. ನೀವು ಇದಕ್ಕೆ ನಿಂಬೆಹಣ್ಣಿಲ್ಲ ಅಂತ ಹೇಳಿದ್ರೆ ವಿನೆಗರ್ನು ಕೂಡ ಯೂಸ್ ಮಾಡ್ಕೊಬೋದು. ನೋಡಿ, ಇಲ್ಲಿ ಈ ಅರ್ಧ ಲೀಟ್ರ್ ಹಾಲು ಈ ಆರೆಂಜ್ ಕಲರ್ ಪ್ಯಾಕೆಟಲ್ಲಿ ನಾವು ತಗೊಳ್ಳೋದ್ರಿಂದ ಹಾಲು ಗಟ್ಟಿ ಇರುತ್ತಲ್ಲ, ಹಾಗೆಯೇ ಅದರದ್ದು ಪನ್ನೀರು ಕೂಡ ತುಂಬ ಕನ್ಸಿಸ್ಟೆನ್ಸಿ ಕೂಡ ತುಂಬ ತಿಕ್ಕಾಗಿರುತ್ತೆ. ಹಾಗೆ ಸ್ವಲ್ಪ ಜಾಸ್ತಿನೂ ಕೂಡ ಸಿಗುತ್ತೆ. ಈಗ ನಾನಿಲ್ಲಿ ಒಂದು ಬಟ್ಟೆನಲ್ಲಿ ಇದನ್ನು ಸೋರಿಸ್ಕೊತಾ ಇದ್ದೀನಿ. ನಾವು ಹಾಲನ್ನ ಹೊಡೆದಿಟ್ಟಿದ್ವಲ್ಲ ಅದನ್ನು ನಾನೀಗ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಬೇಕು. ನಾವು ಇದಕ್ಕೆ ಹುಳಿನ ಹಾಕಿರೋದ್ರಿಂದ ಇದ್ರದ್ದು ಸ್ವಲ್ಪ ಹುಳಿ ಟೇಸ್ಟ್ ಇರೋದ್ರಿಂದ ನಾವು ಇದನ್ನು ಹಾಕಿದ ತಕ್ಷಣವೇ ಇದನ್ನು ನಾವು ಒಂದು 2ರಿಂದ 3 ಸಲನಾದರೂ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತೊಳ್ಕೊಬೇಕು. ಈ ರೀತಿ ತೊಳ್ಕೊಳ್ಳೋದ್ರಿಂದ ಅದರಲ್ಲಿರ್ತಕ್ಕಂಥ ಹುಳಿ ಅಂಶ ಎಲ್ಲ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ನೋಡಿ, ಈ ರೀತಿ ನೀರು ಹಾಕ್ಕೊಂಡು ಕ್ಲೀನಾಗಿ ಕೈಯಲ್ಲಿ ಅಥವಾ ಒಂದು ಸ್ಪೂನ್ ತೊಗೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ತೊಳ್ಕೊಬೇಕಾಗುತ್ತೆ. ಒಂದು 2ರಿಂದ 3 ಸಲ ಈ ರೀತಿ ತೊಳ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಪನ್ನೀರ್ ಕೂಡ ಎಷ್ಟು ಚೆನ್ನಾಗಿದೆ, ಹಾಗೆಯೇ ಕೂಡ ತುಂಬ ಥಿಕ್ನೆಸ್ ಆಗಿ ಕೂಡ ಇದೆ. ಈ ರೀತಿ ಎಲ್ಲನೂ ಕೂಡ ಒಂದು 3-4 ಸಲ ತೊಳ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಹಿಂಡಿ ಅದರಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾ ನೀರನ್ನೆಲ್ಲ ತೊಗೊಬೇಕಾಗುತ್ತೆ ಆಚೆಗೆ. ಬಟ್ಟೆನ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಹಿಂಡಿ ಅದರಲ್ಲಿ ಏನಿದೆ ನೀರಿನ ಅಂಶ ಎಲ್ಲ ಕ್ಲೀನಾಗಿ ಹೋಗೋವರೆಗೂ ಕೂಡ ಅದನ್ನು ಚೆನ್ನಾಗಿ ಹಿಂಡ್ಕೊಬೇಕು. ನೋಡಿ, ನಾನೀಗ ಈ ರೀತಿ ಒಂದು ಜಾಲರಿ ಮೇಲೆ ಒಂದು ಕರ್ಚೀಫೋ ಅಥವಾ ಯಾವುದಾದ್ರೂ ಒಂದು ಚೆನ್ನಾಗಿರ್ತಕ್ಕಂಥ ಬಟ್ಟೆ ಹಾಕ್ಕೊಂಡು ಈ ರೀತಿ ಸೋರಿಸ್ಕೊಂಡು ನೀರನ್ನು ಚೆನ್ನಾಗಿ ಹಿಂಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ನೀರನ್ನೆಲ್ಲ ಹಿಂಡ್ಕೊಂಡು ಇದನ್ನು ಒಂದು 5ರಿಂದ 10 ನಿಮಿಷನಾದರೂ ಒಂದು ವೆಯ್ಟ್ ಹಾಕಿ ನೀರು ಫುಲ್ ಕಂಪ್ಲೀಟಾಗಿ ಹೋಗೋವರೆಗೂ ಕೂಡ ಇದನ್ನು ಹಾಗೆಯೇ ಇಟ್ಕೊಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. ನಾನಿಲ್ಲಿ ಸಕ್ಕರೆ ಪಾಕಕ್ಕೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ಉಪಯೋಗಿಸ್ತಾ ಇರೋದ್ರಿಂದ ಈ 1 ಕಪ್ಪು ಸಕ್ಕರೆ ಸಾಕಾಗುತ್ತೆ. ಈ 1 ಕಪ್ ಸಕ್ಕರೆಗೆ ಅದೇ ಬಟ್ಲ ಅಳತೆನಲ್ಲಿ 1 ಕಪ್ಪಷ್ಟು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀವು 1 ಎಳೆ ಪಾಕ ಅಥವಾ 2 ಎಳೆ ಪಾಕ ಅಂತ ಏನಿಲ್ಲ, ಸಕ್ಕರೆ ಚೆನ್ನಾಗಿ ಕರಗಬೇಕು ನೀರಲ್ಲಿ. ಅಲ್ಲಿವರೆಗೂ ಕೂಡ ಒಂದು ಮೀಡಿಯಂ ಫ್ಲೇಮ್ನಲ್ಲಿ ಆನ್ ಮಾಡಿ ಇದನ್ನು ಹಾಗೆಯೇ ಬಿಟ್ಬಿಡಿ. ಸಕ್ಕರೆ ಕೂಡ ಹಾಗೆಯೇ ಕರಗ್ತಾ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸಕ್ಕರೆ ಪಾಕಕ್ಕೆ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣಾಗಲಿ ಏನು ಕೂಡ ಆ್ಯಡ್ ಮಾಡಬೇಡಿ. ನಾನೀಗ ಒಂದು 10 ನಿಮಿಷ ಅದನ್ನು ಹಾಗೆ ಬಿಟ್ಟಿದ್ದೆ, ನೀರನ್ನೆಲ್ಲ ಹಿಂಡಿ ಚೆನ್ನಾಗಿ. ನೋಡಿ, ಎಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ. ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ಇಷ್ಟು ಕೂಡ ಬಂದೇ ಬರುತ್ತೆ, ಇಷ್ಟಾದರೂ ಬಂದೇ ಬರುತ್ತೆ. ಈ ರೀತಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದನ್ನು ನಾವು ಕ್ಲೀನಾಗಿ ಪುಡಿ ಮಾಡ್ಕೊಬೇಕು ಕೈಯಲ್ಲಿ. ಈ ರೀತಿ ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಬೇಕು. ಇದನ್ನು ಪುಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಬಂದು ಇದನ್ನು ಚೆನ್ನಾಗಿ ನಾದ್ಕೊಬೇಕು ಕೈಯಲ್ಲಿ. ಇದರಲ್ಲಿ ನಾವು ಅಂಗೈಯಲ್ಲಿ ನಾವು ಪ್ರೆಷರ್ ಕೊಟ್ಟು ಒಂದು 10 ನಿಮಿಷನಾದರೂ ಕೂಡ ಇದನ್ನು ಚೆನ್ನಾಗಿ ನಾದ್ಕೊಬೇಕು. ನಾವು ಎಷ್ಟು ನಾದ್ಕೊತೀವಿ ಅಷ್ಟು ಕೂಡ ಅದು ಸ್ಪಾಂಜಿಯಾಗಿ ಬರುತ್ತೆ ರಸಗುಲ್ಲ. ಈ ರೀತಿ ನಾದ್ಕೊಂಡಾದ್ಮೇಲೆ ನಾನಿಲ್ಲಿ ಸಕ್ಕರೆ ಪಾಕ
ಸಕ್ಕರೆ ಎಲ್ಲ ಕರಗಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಹಾಗೆಯೇ ಅದನ್ನು ಕಾಯೋದಕ್ಕೆ ಬಿಟ್ಟಿದೆ. ಈಗ ನಾನಿಲ್ಲಿ ನೆಕ್ಸ್ಟ್ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಸೈಜಿಗೆ ಬೇಕು ಅಂತ ನೀವು ಡಿಸೈಡ್ ಮಾಡಿಕೊಂಡು ಅದರಲ್ಲಿ ಮಾಡ್ಕೊಳ್ಳಿ. ಈಗ ಇದನ್ನು ಮಾಡಿರ್ತಕ್ಕಂಥ ಉಂಡೆಗಳನ್ನೆಲ್ಲ ನಾನೀಗ ಕುದೀತಾ ಇರ್ತಕ್ಕಂಥ ಸಕ್ಕರೆ ಪಾಕಕ್ಕೆ ಹಾಕಿ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 1/4 ಗಂಟೆನಾದರೂ ಅದನ್ನು ಹಾಗೆಯೇ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಒಂದು 1/4 ಗಂಟೆ ಆದಮೇಲೆ ನೋಡಿ, ನಾವು ಹಾಕಿರ್ತಕ್ಕಂಥ ಉಂಡೆಗೂ ಈಗ ಅದರದ್ದು ಡಿಫ್ರೆನ್ಸ್ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ. ಆ ಸೈಜಿಗಿಂತ ಸ್ವಲ್ಪ ಡಬಲ್ ಆಗಿದೆ. ಈ ರೀತಿ ಇದನ್ನು ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾಗಿರ್ತಕ್ಕಂಥ ರಸಗುಲ್ಲ ಮನೆಯಲ್ಲೇ ಕೂಡ ಮಾಡ್ಕೊಬೋದು. ಇದನ್ನು ತುಂಬ ಓವರ್ ಕುಕ್ ಕೂಡ ಮಾಡಬೇಡಿ, ತುಂಬ ಜಾಸ್ತಿ ಕೂಡ ಬೇಯಿಸೋದಕ್ಕೆ ಹೋಗಬೇಡಿ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದು ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.